ಪ್ರಸ್ತುತ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಪ್ರಥಮ ಸಂಖ್ಯಾತ್ಮಕ ಪರೀಕ್ಷೆ 2024 ಇದರ ಸಮಯ 1.5 ಗಂಟೆ ಆಗಿರುತ್ತೆ. ತೃತೀಯ ಭಾಷೆ ಹಿಂದಿಯ ಈ ಒಂದು ಪತ್ರಿಕೆಯನ್ನು 40 ಅಂಕಗಳ ಈ ಒಂದು ಪತ್ರಿಕೆಯನ್ನು ಇವತ್ತು ನಾವು चर्चा ಮಾಡೋಣ उत्तर समेत. फर्स्ट में निम्नलिखित प्रश्नों के लिए 4 विकल्प दिए गए हैं, उनमें से सही उत्तर चुनकर लिखिए ಅಂತ ಕೇಳಿದ್ದಾರೆ. ಇಲ್ಲಿ ನಾವು लड़की शब्द अन्यलिंग रूपವನ್ನು ಬರೆಯಬೇಕು. लड़की शब्द का अन्यलिंग रूप है क्या है? लड़का. लड़का सही उत्तर होगा. ಹಾಗೆಯೇ अच्छा विलोम रूप लिखिए ಅಂದರೆ अच्छा ಅಂತಕ್ಕಂಥ ಪದಕ್ಕೆ ನಾವು ಆಪೋಸಿಟ್ ವರ್ಡ್ ಬರೆಯಬೇಕು. अच्छा शब्द का विलोम रूप है बुरा. बुरा इसका उत्तर होगा. वैसे ही सुरेश गाना गा रहा है. रेखांकित शब्द व्याकरण की दृष्टि से क्या है? तो यहाँ सर्वनाम, क्रिया, संज्ञा, विशेषण ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಯಾವುದಿದು? ಸುರೇಶ್ ಅಂತಕ್ಕಂಥ ಒಂದು ಹೆಸರು ಸಂಜ್ಞಾ. ಹಾಗೆಯೇ ಅನುರೂಪತೆಯ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. प्रेषक पत्र भेजने वाला, ಚುಟ್ಟಿ ಪತ್ರ ಪಾಠದಿಂದ ಕೇಳಿದ್ರೆ ಸೇವಾ ಮೇ ಪತ್ರ ಪಾನೆ ವಾಲ ಏನಂತ ಬರೀಬೇಕು ನಾವು ಇಲ್ಲಿ? ಪತ್ರ ಪಾನೆ ವಾಲ. ಪತ್ರ ಪಾನೆ ವಾಲ. ಪ್ರೇಷಕ್ ಅಂದರೆ ಇಲ್ಲಿ ಫ್ರಮ್ ಅಂತೀವಲ್ಲ, ಹಾಗೆಯೇ ಸೇವಾ ಮೇ ಅಂದರೆ ಏನಂತೀವಿ? ಟು ಅಂತ. ಪತ್ರ ಯಾರಿಗೆ ತಲುಪುತ್ತೋ ಅವ್ರದ್ದು. ನೆಕ್ಸ್ಟ್ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕ ವಾಕ್ಯ में लिखिए ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿರ್ತಕ್ಕಂಥ 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಬರೀಬೇಕು. ಮೊದಲನೇ ಪ್ರಶ್ನೆ, एक दिन भोलू क्या कर रहा था? एक दिन भोलू आंगन में बैठकर दूध पी रहा था. ಇದು ಅದಕ್ಕೆ ಉತ್ತರ. ಕನ್ನಡ का पहला समाचार पत्र कौन सा है? ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದರೆ ಕನ್ನಡ का पहला समाचार पत्र ಮಂಗಳೂರು ಸಮಾಚಾರ है. ಮಂಗಳೂರು ಸಮಾಚಾರ ಅಂತಕ್ಕಂಥದ್ದನ್ನು ನಾವಿಲ್ಲಿ ಬರೀಬೇಕು. नेक्स्ट मेनू 4ನೇ मेनू निम्न प्रश्नों के उत्तर 2-3 वाक्य में लिखिए. 4 प्रश्ನೆಗಳಿದ್ದಾವೆ 8 ಅಂಕಗಳಿಗೋಸ್ಕರ. टेलीफोन मन ही मन मोबाइल के बारे में क्या कहा? टेलीफोन ಮೊಬೈಲ್ನ ಬಗ್ಗೆ ಮಾತಾಡುತ್ತಲ್ಲ, ಆ ಒಂದು ಉತ್ತರವನ್ನು ಬರೀಬೇಕು. देखने में चूहे जैसा, ना मूंछ ना पूंछ, फिर भी इसकी इतनी पूछ. इस तरह टेलीफोन ने मोबाइल के बारे में मन ही मन कहा. ಇದನ್ನು ನಾವು ಉತ್ತರವನ್ನು ಬರೀಬೇಕು. नेक्स्ट प्रश्न ಬಂದು समाचार पत्रों में किन विषयों से संबंधित सूचनाएं मिलती हैं? ಅಂದರೆ ನಾವು ಪತ್ರಿಕೆಗಳಲ್ಲಿ, ಈ ದಿನಪತ್ರಿಕೆಗಳಲ್ಲಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತಹ ಸೂಚನೆಗಳು ಸಿಗುತ್ತೆ ಅಂತ. समाचार पत्र में खेलकूद, सिनेमा, मौसम, नौकर संबंधी विज्ञापन, बाजार भाव, कृषि, व्यापार संबंधी सूचनाएं मिलती हैं ಅಂತ ನಾವು ಬರೀಬೇಕು. पर्दे के पीछे से चिट्ठी ने क्या कहा? ಅಲ್ಲಿ ಪರದೆಯ ಹಿಂದಿನಿಂದ ಅಂದರೆ ಹಿನ್ನೆಲೆಯಿಂದ ಬರುತ್ತೆ ಸೌಂಡು. ಯಾರು? ಪತ್ರ ಮಾತಾಡ್ತಕ್ಕಂಥ ಸೌಂಡು. ಅದು ಏನು ಮಾತಾಡ್ತು ಅಂತ ಬರೀಬೇಕು. पर्दे के पीछे से चिट्ठी ने कहा, मेरे प्यारे दोस्त, तुमने सच कहा, समय सदा एक समान नहीं रहता. ಸಮಯ ಒಂದೇ ಥರ ಇರಲ್ಲ, ಅದು ಬದಲಾವಣೆ ಆಗ್ತಾ ಇರೋದು ಅಂತ ಪತ್ರ ಟೆಲಿಫೋನ್ಗೆ ಹೇಳ್ತು. ಸುಧಾ छुट्टी क्यों मांग रही है? सुधा ಅನ್ನೋ ಹುಡುಗಿ ಚುಟ್ಟಿ ಪತ್ರ ಬರೀತಿದ್ದಾಳಲ್ವಾ, ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. सुधा अपने भाई के शादी में भाग लेने के लिए बेंगलुरु जाना है, इसलिए छुट्टी मांग रही है ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಹಾಗೆಯೇ ನೆಕ್ಸ್ಟ್ ಮೇನ್ ಏನಿದೆ, 5th ಮೇನು 3 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ 4 ಪ್ರಶ್ನೆಗಳು 12 ಅಂಕಗಳಿಗೋಸ್ಕರ. निम्न प्रश्नों का उत्तर 4 वाक्यों में लिखिए. शाम तक गांव में भोलू के बारे में कौन सी खबर फैल गई? ಮಿರ್ಚ್ ಮಸಾಲ ಪಾಠದ ಪ್ರಶ್ನೆ ಇದು. ಸಂಜೆ ಆಗುವಷ್ಟೊತ್ತಿಗೆ ಭೋಲುವಿನ ಬಗ್ಗೆ ಆ ಊರಲ್ಲೆಲ್ಲ ಖಬರ್ ಅಂದರೆ ಸುದ್ದಿ. ಖಬರ್ ಅಂದ್ರೇನು? ಸುದ್ದಿ. ಯಾವ ಸುದ್ದಿ ಹರಡಿತು? ಇದಕ್ಕೆ ಉತ್ತರವಾಗಿ गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं. इन पक्षियों से आकाश भर गया है. इस तरह गांव में क्या फैल गई? खबर फैल गई. बंदर ने रोटी का बंटवारा कैसे किया? ಆ ಒಂದು ಮಂಗ ರೊಟ್ಟಿಯನ್ನು ಹಂಚಿಕೊಡ್ತಲ್ವಾ, ಯಾರಿಗೆ? ಆ 2 ಬೆಕ್ಕುಗಳಿಗೆ. ಅದರ ಬಗ್ಗೆ ನಾವು ಬರೀಬೇಕು.
रोटी ने 2 टुकड़े करके बंदर ने पेड़ों पर धर के अधिक जो देखा उस टुकड़े को खाया, बड़ा दूसरा उसे भी चबाया। रोटी थोड़ी शेष रही जब बंदर बोला, सुन लो अब तुम, यह टुकड़ा मेरी मजदूरी है और मेरी कामना पूरी हुई है। इस तरह बंदर ने रोटी को बांटा। ಮೇಜರ್ ಆಶಾರಾಮ್ ತ್ಯಾಗಿ ಬಾರೆ ಮೇ ಲಿಖಿಯೇ. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಬಗ್ಗೆ ಬರಿಬೇಕು. ಮೇರಾ ದೇಶ್ ಮೇರಿ ಮಾ ಪಾಠದ ಪ್ರಶ್ನೆ ಇದು. मेजर आशाराम त्यागी जी भारतीय सेना के मेजर थे। 21 सितंबर 1965 के भारत पाकिस्तान युद्ध में वे शहीद हुए। युद्धोपरांत उन्हें महावीर चक्र प्रदान कर सम्मानित किया गया। शिशु ने दुनिया में आकर क्या सीखा और कैसे सीखा. ಶಿಕ್ಷಾ ಒಂದು ಪದ್ಯದ ಒಂದು ಪ್ರಶ್ನೆ. ಮಗು ಈ ಪ್ರಪಂಚಕ್ಕೆ ಬಂದು ಏನು ಕಲಿತು ಮತ್ತು ಹೇಗೆ ಕಲಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ಬರೀಬೇಕು. शिशु ने दुनिया में आकर रो रो कर हंसना सीखा, लघु होकर बढ़ना सीखा और गिर गिर कर चलना सीखा. ಇಷ್ಟನ್ನು ನಾವು ಬರೀಬೇಕು. ಮತ್ತು ಇಲ್ಲಿ 5-6 ವಾಕ್ಯದಲ್ಲಿ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಕೇಳಿದ್ದಾರೆ. ಈಗಾಗಲೇ ನೀವು 8th ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಈ ಥರದ ಲಾಂಗ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಮೊದಲನೇ ಪ್ರಶ್ನೆ ಮಹಾತ್ಮ ಗಾಂಧಿ ಪಾಠದಿಂದ. ಶ್ರವಣ್ ಕುಮಾರ್ ಅವರು ಹರಿಶ್ಚಂದ್ರ ನಾಟಕ ಪढ़ने के बाद ನಾಟಕವನ್ನು ನೋಡಿದ್ದು, ಒಂದು ಕೇಳಿದ್ದು, ಓದಿದ್ದು. ಗಾಂಧೀಜಿ ಕೆ ಜೀವನ್ ಪರ್ ಕ್ಯಾ ಪ್ರಭಾವ ಪड़ा, ಅಥವಾ ಅದು ಬರೀಬೋದು ಮೇಜರ್ ನೆ ಕಿಸ್ ತರ ಯುದ್ಧ ಕಿಯಾ, ಉನ್ಕಿ ಅಂತಿಮ ಇಚ್ಛಾ ಕ್ಯಾ ಥಿ. ಇದು ಮೇರಾ ದೇಶ್ ಮೇರಿ ಮಾ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ. ಇದಕ್ಕೆ ಉತ್ತರಗಳನ್ನು ನಾವೀಗ ನೋಡೋಣ. श्रवण पितृभक्ति नाटक पढ़कर गांधी जी निश्चय किया कि मुझे भी श्रवण कुमार जैसा बनना चाहिए. हरिश्चंद्र नाटक देखकर उन्होंने सोचा कि हर एक को हरिश्चंद्र की तरह संकट सहकर भी सच्चाई का पालन करना चाहिए. उनका यह निश्चय दृढ़ था. ಇದು ಶ್ರವಣ ಪಿತೃಭಕ್ತಿ ನಾಟಕವನ್ನು ಓದಿ ಗಾಂಧೀಜಿಯವರದಾದಂಥ ಪರಿವರ್ತನೆ ಹಾಗೂ ಸತ್ಯಹರಿಶ್ಚಂದ್ರ ಅವರ ನಾಟಕವನ್ನು ನೋಡಿ ಅವರಲ್ಲಿ ಬಂದಂತಹ ಈ ಒಂದು ಯೋಚನೆಯನ್ನು ನಾವಿಲ್ಲಿ ಬರೀಬೇಕು. ಅಥವಾ ಅಂಥೇಳ್ಬಿಟ್ಟು ಮೇಜರ್ ಬಗ್ಗೆ ಕೇಳಿದಾರಲ್ವಾ, ಆ ಒಂದು ಉತ್ತರವನ್ನು ಬರೆಯೋಣಂತೆ. मेजर पर देशभक्ति का जोश पूरी तरह छाया हुआ था. मौके का इंतजार किया जाए उतना समय भी नहीं था. इसलिए वे धड़ाधड़ गोलीबार करते हुए दुश्मन के टैंकों को ध्वस्त करते आगे बढ़ रहे थे. तभी दुश्मन की गोलियां एक साथ सनसनाती हुई आई, मेजर के हाथ व पेट में घुस गईं. इस तरह मेजर ने युद्ध किया. उनकी अंतिम इच्छा थी अपनी मां तक यह संदेश पहुंचा देना, वह गोलियां सीने पर ही खाई हैं, पीठ पर नहीं. ಈ ರೀತಿ ನಾವು ಇದನ್ನು ಬರೀಬೇಕು. ಇಲ್ಲಿ ಇಚ್ಛಾ ಥಿ ಕಿ. ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ, ಅದು ಕೂಡ 4 ಅಂಕಗಳಿಗೆ. ಇದು ಸಚ್ ಬೋಲ್ನೆ ಸಚ್ ಬಾತ್ ವಿಚಾರೆ, ಈ ಒಂದು ಪದ್ಯವನ್ನು ಬರೀಬೇಕು. ಇಲ್ಲಿದೆ ನೋಡ್ರಿ, ಸಚ್ ಬೋಲ್ನೆ ಸಚ್ ಬಾತ್ ವಿಚಾರೆ, ಭಲೆ ಕಾಮ ಪರ್ ಜೀವನ್ ವಾರೆ, ಮಿಲ್ಕರ್ ರಹೆ ನಿಯಮ ಅಪನಾಯೆ, ಬೀತಿ ಬಾತೋं को बिसराए. ಈ ನಿಮ್ನ ವಾಕ್ಯಕ್ಕೂ ಕನ್ನಡ ಮೇ ಅನುವಾದ ಕೀಜಿಯೇ, ಕನ್ನಡ ಅಥವಾ ಇಂಗ್ಲೀಷಲ್ಲಿ ಅನುವಾದ ಮಾಡಿರಿ ಅಂತ ಈ ಒಂದು ಅನುವಾದ ಅಭ್ಯಾಸದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. महात्मा गांधी महान पुरुष थे. सारे देश ने उन्हें राष्ट्रपिता माना. उन्हीं के प्रयत्न से भारत आजाद हुआ. वे त्याग और तपस्या की मूर्ति थे. ಮಹಾತ್ಮ ಗಾಂಧಿಯವರು ಮಹಾನ್ ಪುರುಷರಾಗಿದ್ದರು. ಇಡೀ ದೇಶ ಅವರನ್ನು ರಾಷ್ಟ್ರಪಿತ ಎಂದು ಒಪ್ಪಿಕೊಂಡಿತ್ತು. ಅವರ ಪ್ರಯತ್ನಗಳಿಂದಾಗಿ ಭಾರತ ಸ್ವತಂತ್ರಗೊಳ್ತು. ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಮತ್ತು ಇಲ್ಲಿ 3 ದಿನों की छुट्टी मांगते हुए अपने प्रधानाध्यापक के नाम पत्र लिखी ಅಂತ ಕೇಳಿದರೆ, ಇದು 4 ಅಂಕ ಕೇಳಿದರೆ ನಿಮಗೆ 10th ವರೆಗೂ ಕೂಡ ಇದು ಈ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ. ಇಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಐಕಾನ್ನ ಒತ್ತಿ ನೀವೇನು ಮಾಡ್ಬೋದು, ಈ ಒಂದು ಪತ್ರವನ್ನು ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನ ಕಲಿಬಹುದು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.